ರಾಜೇನಹಳ್ಳಿ ಅಂದ್ರೆ ಅಕ್ಕಪಕ್ಕದ ಬೂಕನಕೆರೆ, ಮತ್ತಿಘಟ್ಟ, ಮಾವಿನಕೆರೆ ಹೀಗೆ 10 ಹಳ್ಳಿಗಳಿಗೂ ಭಯ ಆಗ್ತಿತ್ತು. ಯಾರೊಬ್ಬರೂ ಒಂಟಿಯಾಗಿ ಆ ಹಳ್ಳಿಯ ಕಡೆ ಹೆಜ್ಜೆ ಹಾಕ್ತಾ ಇರಲಿಲ್ಲ. ಇನ್ನು ರಾಜೇನಹಳ್ಳಿಯ ಜನರಿಗೆ ಅಲ್ಲಿರೋದಕ್ಕೆ ಕಷ್ಟ ಆಗ್ತಾ ಇರ್ಲಿಲ್ವಾ? ಅಲ್ಲೇನು ಅನಾಹುತ ನಡೆದಿಲ್ವಾ? ಅವತ್ತು ಮಾಚಗೋನಹಳ್ಳಿಯಿಂದ ನೇರ ರಾಜೇನಹಳ್ಳಿಗೆ ಹೋದೆ. ಅಲ್ಲಿಯ ಜನರು ಭಯದಲ್ಲೇ ಇದ್ರು. ಅವರ ಹತ್ರ ಯೋಗೀಶನ ಮನೆಯಲ್ಲಿ ಅಂತ ಕೇಳಿದ್ದು. ಆ ಮನೆ ಹಾಳನ್ನ ಕೇಳ್ಕೊಂಡು ಈಗ ಅದ್ಯಾರು ಬಂದ್ರಪ್ಪ ಅನ್ನೋ ಥರ ಅವರು ನಮ್ಮನ್ನ ನೋಡಿದ್ರು. ಆದ್ರೂ ಯಾರು ಏನೂ ಕೇಳದೆ ಮನೆ ತೋರಿಸಿದ್ರು. ಅದಕ್ಕೆ ಬೀಗ ಬಿದ್ದಿತ್ತು. ಯಾರು ಇಲ್ವಾ ಅಂದ್ರೆ ಎಲ್ಲಿಗೆ ಹೋಗ್ತಾರೋ, ಯಾವಾಗ ಬರ್ತಾರೋ, ಅವರನ್ನ ಹಿಡಿಯೋರು ಯಾರು ಅಂತ ಅಂದ ಜನರ ಧ್ವನಿಯಲ್ಲಿ ಅಸಮಾಧಾನ ಇತ್ತು. ಆಗ್ಲೇ ಯಾಕೆ ಯೋಗೀಶ ಸರಿ ಇಲ್ವಾ ಅಂತ ಕೇಳಿದ್ವಿ ಅಷ್ಟೆ. ಅವನೇನು ಅವರ ಖಾಂದಾನೆ ಖತರ್ನಾಕಪ್ಪ, ಇಡೀ ಊರಿಗೆ ಒಂದಾರಿ ಆದ್ರೆ ಇವರಿಗೇ ಬೇರೆ. ಯೋಗೀಶನ ಅಪ್ಪ ಶಿವೇಗೌಡ ಇದ್ದಾನಲ್ಲ, ಅವನಂತೂ ಮನುಷ್ಯರ ಮುಖ ನೋಡೋನಲ್ಲ. ತಾಯಿ ಸುಂದರಮ್ಮಂದಂತೂ ಬೊಂಬಾಯಿ. ಜಗಳಕ್ಕೆ ನಿಂತಲು ಅಂದ್ರೆ ಇಡೀ ಊರನ್ನು ನಡಗಿಸ್ತಾಳೆ. ಅವರಿಗೆ ತಕ್ಕ ಹಾಗೆ ಮಕ್ಕಳೂ ಹುಟ್ಟಿದ್ದಾರೆ. ಈಗ 2 ಹುಡುಗಿಯರಿಗೆ ಮದುವೆ ಆಗಿದೆ. ಒಬ್ಬ ಮಗ ಇವರ ಸಹವಾಸನೇ ಬೇಡ ಅಂತ ಮದುವೆ ಮಾಡಿಕೊಂಡು ಬೇರೆ ಇದ್ದ. ಈಗ ಉಳಿದವನೇ ಯೋಗೀಶ. ಅವನು ಕಿಡ್ನಿ ಮಾರ್ಕೊಂಡು ಹಾಯಾಗಿದ್ದಾನೆ ಅಂದ್ರು. ಎಸ್, ಅದೇ ಬೇಕಾಗಿತ್ತು. ಯೋಗೀಶನ ಬಗ್ಗೆ ರಾಜೇನಹಳ್ಳಿಯ ಜನರಿಗಿದ್ದ ಅಭಿಪ್ರಾಯ ಎಂಥದ್ದು ಅನ್ನೋದು ಗೊತ್ತಾಯ್ತಲ್ಲ. ವಿಚಾರಿಸಿದ್ರೆ ಇಲ್ಲಿಯ ಜನ ಅಕ್ಕಪಕ್ಕದ ಊರಿನವರಿಗಿಂತಲೂ ಜಾಸ್ತಿ ಹೆದರ್ತಾ ಇದ್ರು. ಅವ್ನ ಗದ್ದೆ ಹತ್ರ ಹೋದಾಗ ಹಿಂಗೆ ಕಬ್ಬು ಗದ್ದೆಲೆ ಕೂತಿರ್ತಾನೆ, ಪಕ್ಕದಲ್ಲೇ ಇರ್ತಾನೆ, ಇದು ಮಾಡ್ತಾರೆ. ನಮ್ಮ ಅದೇ ಯೋಗೇಶನವರು ಇದು ರಾಜೇನಹಳ್ಳಿನೇ ಈ ಥರ ಇರ್ತಾನೇನೋ, ಇದಕ್ಕೆ ಎಲ್ಲರೂ ಇದು ಮಾಡ್ತಾರಲ್ಲ, ನಮಗೂ ಭಯ ನಾವು ಗದ್ದೆಗೆ ಹೋಗಲ್ಲ. ಯಾರು ತಿರ್ಗಾಡಲ್ಲ. ನಮ್ಮ ಊರಲ್ಲಿ ಒಂದು ಹೆಂಗ್ಸು ಸುತ್ತ ಅಕ್ಕಪಕ್ಕ ತೋಟಗಳೆಲ್ಲ ಇರ್ತಾನೆ ಅಂತಾರೆ. ಗಂಡಸರುಗಳೆಲ್ಲ ಇಲ್ಲೇ ಇದ್ದ ನಾವೇ ನೋಡ್ದು ಅಂತಾರಲ್ಲ, ಅದಕ್ಕೆ ಭಯ ಪಡ್ಕೊಂಡು ಯಾರು ಹೋಗಲ್ಲ. ಈ ಊರಲ್ಲಿ ಹೆಂಗಸರಷ್ಟೇ ಅಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೂ ಭಯ ಆಗಿತ್ತು. ಕಿಡ್ನಿ ಕಳ್ಳರಿದ್ದಾರೆ ಅಂದ್ರೆ ಯಾರಿಗ್ ಭಯ ಆಗಲ್ಲ? ಚಿನ್ನ ಕದೀತಾರೆ, ಸರ ಕಿತ್ಕೊಂಡು ಹೋಯ್ತಾರೆ ಅಂತ ಗುಮಾನ ಇರ್ತಿತ್ತು. ಈಗ ಅವ್ರನ್ನೇ ಅಪಹರಣ ಮಾಡಿ ಕಿಡ್ನಿ ಮಾರಾಟ ಮಾಡ್ತಾರೆ ಅಂತ ಪರಿಸ್ಥಿತಿ ಬಂದಾಗ ಎದುರ್ಕೊಳ್ಬೇಕಾದಂಥ ಸಂದರ್ಭನೇ ಇದು. ಆದ್ರೆ ಈ ಸಂದರ್ಭ ಹೇಗೆ ಕ್ರಿಯೇಟ್ ಆಯ್ತು, ಯೋಗೀಶನ ಮೇಲೆ ಅಂಥದ್ದೊಂದು ಆರೋಪ ಬಂದಿದ್ ಹೇಗೆ ಅಂತ ಕೇಳ್ಕೊಂಡು ಹೋದ್ರೆ ಯೋಗೀಶನ ಪಕ್ಕದ ಮನೆಯವರು ಹೇಳೋದು ಹೀಗೆ. ಯುಗಾದಿ ಹಬ್ಬ ದಿನನೇ ಪ್ರಚಾರ ಆಗಿರೋದು. ಚಂದ್ರಪಟ್ಟಣದವ್ರು ಊರಿಗೆ ಬಂದ್ರಲ್ಲ, ಅವಾಗ್ಲೇ ನಮಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಏನೋ ಹೊರಗಡೆ ಕೆಲಸ ಸೇರ್ಕೊಂಡಿದ್ದಾನೆ, ಏನೋ ಇದು ಮಾಡ್ತಾನೆ ಅಂತ ತಿಳ್ಕೊಂಡಿದ್ದು. ಅಷ್ಟು ಬಿಟ್ರೆ ಅಲ್ಲಿ ಗಂಟೆ ನಮ್ಮ ಊರಿಗೆ ಏನೂ ಗೊತ್ತಿಲ್ಲ. ಆ ಯುಗಾದಿ ಹಬ್ಬ ದಿನ ಚಂದ್ರಪಟ್ಟಣದವರು ಮಧ್ಯಾಹ್ನ 3 ಗಂಟೆ 4 ಗಂಟೆ ಅಷ್ಟೊಳಗೆ ಬಂದ್ಬಿಟ್ರು, 1-2 ಜನಗಳು. ಆಮೇಲೆ ಏನೋ ಬಂದಿದ್ದಾರೆ ಅಂತ ತಿಳ್ಕೊಂಡು ಲಾಸ್ಟಲ್ಲಿ 6 ಗಂಟೆ ಆಯ್ತಾ ಏನು ವಿಚಾರ ಅಂತ ಕೇಳೋದಕ್ಕೆ ಅವ್ರು ಅದು ಈ ಥರ ಹಾಸನದ ಚನ್ನರಾಯಪಟ್ಟಣದಿಂದ ಇಲ್ಲಿಗೆ ಬಂದ ಸುದ್ದಿ ಇದು. ಅಲ್ಲಿ ಭಾಗ್ಯ ಅನ್ನೋ ಹೆಣ್ಣು ಮಗಳನ್ನ ಈ ಯೋಗೀಶ ಅಪಹರಿಸಿದ್ನಂತೆ. ಅಲ್ಲೂ ಹೆಣ್ಣು ನೋಡೋ ನೆಪದಲ್ಲೇ ಕರ್ಕೊಂಡು ಹೋದವನು ಎಲ್ಲಿ ಹೋದ, ಏನು ಮಾಡ್ದ ಗೊತ್ತಿಲ್ಲ. ಆದ್ರೆ ಹಾಸನದಲ್ಲಿ ಕಿಡ್ನಾಪ್ ಕೇಸ್ ಆಗಿದೆ, ಅವರಕ್ಕ ಅರೆಸ್ಟ್ ಆಗಿದ್ದಾರೆ, ಇವನು ಸಿಕ್ಕಿಲ್ಲ ಅಂತ ರಾಜೇನಹಳ್ಳಿಗೆ ಬಂದ ಜನ ಹೇಳಿದ್ರು. ಅಲ್ಲಿವರೆಗೂ ಯೋಗೀಶ ಹೊರಗೆಲ್ಲೋ ದುಡಿಯುತ್ತಿದ್ದಾನೆ ಅಂದ್ಕೊಂಡಿದ್ದ ಊರ ಜನಕ್ಕೆ ಅವತ್ತು ಅವನ ಅಸಲಿಯತ್ತು ಗೊತ್ತಾಗಿತ್ತು. ಆ ಪುಣ್ಯಾತ್ಮ ಕಿಡ್ನಿ ಮಾರಿ ಕಾಸು ಮಾಡ್ಕೋತಿದ್ದಾನೆ ಅಂತ ಆ ಜನ ಹೇಳಿದ್ರು. ಆದ್ರೂ ರಾಜೇನಹಳ್ಳಿಯ ಜನ ಅದನ್ನ ನಂಬಿರ್ಲಿಲ್ಲ. ಇಷ್ಟಾಗಿ ಕೆಲವೇ ದಿನಕ್ಕೆ ಇನ್ನೊಬ್ಳು ಮಿಸ್ ಆದ್ಲು. ಅದರಲ್ಲೂ ಯೋಗೀಶನ ಕೈಯೇ ಇದೆ ಅಂದ್ರು. ಆಗ್ಲೇ ಊರ ಜನರಿಗೆ ಸಣ್ಣಗೆ ಭಯ ಹುಟ್ಕೊಂಡಿತ್ತು. ನಂತರ ಮತ್ತಿಘಟ್ಟದಲ್ಲಿ ಸುಚಿತಾ ಅನ್ನೋ ಮತ್ತೊಬ್ಬ ಹೆಂಗಸು ಮಾಯವಾದ್ಮೇಲಂತೂ ಜನ ಕಂಗಾಲಾಗಿ ಹೋದ್ರು. ನಮ್ಮ ಸಿಸ್ಟರ್ನ ಮತ್ಕಟ್ಟ ಕ್ಯಾರ್ಪೇಟೆ ತಾಲೂಕು ಮತ್ಕಟ್ಟ ಗ್ರಾಮಕ್ಕೆ ಕೊಟ್ಟಿದ್ದು. ಅವ್ರದ್ದು ಅಪಹರಣ ಆಯಿತು ಅಂತ ಅಂದ್ಬಿಟ್ಟು ಗೊತ್ತಾದಾಗ ನಾವು ಮಿಸ್ಸಿಂಗ್ ಕೇಸ್ ಅಂತ ಅಂದ್ಬಿಟ್ಟು ಬಂದು ಕೊಟ್ಟು, ಆಗ ಕೊಟ್ಟಾಗ ನಾವು ಪೊಲೀಸ್ನಲ್ಲಿ ಹುಡುಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕಿಂತ ಮುಂಚಿತವಾಗೆ ನಮಗೆ ಅನುಮಾನ ಬಂದು ರಾಜೇನಹಳ್ಳಿ ಶಿವಣ್ಣೇಗೌಡನ ಮಗ ಯೋಗೇಶ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಯಾವಾಗ ಕೆಆರ್ ಪೇಟೆಯಲ್ಲಿ ಶಿಕ್ಷಕರಾಗಿರೋ ಈ ಗೋವಿಂದರಾಜು ರಾಜೇನಹಳ್ಳಿಗೆ ಬಂದು ಯೋಗೀಶನ ತಂಗಿನ ಕಿಡ್ನಾಪ್ ಮಾಡಿದ್ದಾನೆ ಅಂದ್ರೋ ಊರ ಜನ ಥರ ನಡುಗೋದ್ರು. ಯೋಗೀಶನ ಕಣ್ಣು ತಮ್ಮ ಮೇಲೆ ಬಿದ್ಬಿಟ್ರೆ ಅನ್ನೋ ಭಯದಲ್ಲಿ ಒಂಟಿಯಾಗಿ ಮನೆ ಹೊರಗೆ ಕಾಲಿಡೋದಕ್ಕೂ ಹಿಂದೇಟಾಕಿದ್ರು.
ಹೀಗೆ ಹೆದರದೆ ರಾಜೇನಹಳ್ಳಿಯ ಜನರೆಲ್ಲ ಒಂದಾಗಿ ಯೋಗೀಶ್ನನ್ನ ಹಿಡ್ಕೊಂಡ್ಬಂದು ತದುಕಿದ್ರೆ ಸತ್ಯ ಗೊತ್ತಾಗಿರೋದು. ಅವ್ರು ಯಾಕೆ ಆ ಕೆಲಸ ಮಾಡಿಲ್ಲ? ಹಾಗಾದ್ರೆ ಯೋಗೀಶ ಇವ್ರ್ಯಾರಿಗೂ ಸಿಗ್ಲೇ ಇಲ್ವಾ? ಸಿಕ್ಕರೂ ಹಿಡಿಯೋ ಧೈರ್ಯ ಬರ್ಲಿಲ್ವಾ ಅಂತ ಕೇಳ್ಕೊಂಡು ಹೋದ್ರೆ ಕೇಳಿ ಬರೋದು ಇನ್ನೊಂದು ಕಥೆ. ಅಲ್ಲಿ ತಪ್ಪಿತಸ್ಥರಂತೆ ಕಾಣೋರು KR ಪೇಟೆಯ ಗ್ರಾಮಾಂತರ ಠಾಣೆಯ ಪೊಲೀಸರು. ಅವರಿಂದಾಗಿ ಯೋಗೀಶ ಬಚಾವಾಗಿದ್ನ. ಯೋಗೀಶ ಕಿಡ್ನಿ ತೆಗಿತಾನೋ ಇಲ್ವೋ, ಆದ್ರೆ ಹೆಂಗಸರು ಮಿಸ್ ಆಗೋದ್ರಲ್ಲಿ ಮಾತ್ರ ಅವನ ಕೈ ಇದ್ದೇ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ವು. ಅದು ಪೊಲೀಸರ ಗಮನಕ್ಕೆ ಬರ್ಲಿಲ್ವಾ? ಅವರು ಒಮ್ಮೆ ಯೋಗೀಶನನ್ನ ಬಿಟ್ಟು ಕಳಿಸಿ ಈಗ ಮತ್ತೆ ಅವನಿಗಾಗಿ ಹುಡುಕ್ತಾ ಇದ್ದಾರಾ? ಯಾಕೆ ಇಷ್ಟೆಲ್ಲ ಗೊಂದಲ ಹುಟ್ಕೊಂಡಿದೆ? ಮಿಸ್ ಆದವರೆಲ್ಲ ಏನಾಗಿದ್ದಾರೆ ನೋಡಿ ಒಂದು ಬ್ರೇಕ್ನ ನಂತರ.